ಹಾಯ್ ನನ್ನೆಲ್ಲ ಟು ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ 5:30 ಆಗೈತೆ ನೋಡಿ. ಇವಾಗ ಎದ್ದೀನಿ. ಎದ್ದು ಒಂದು ಸ್ವಲ್ಪ ಮಾರಿಗಿರಿ ತಕ್ಕೊಂಡು ಲಾಗ್ ಚಾಲು ಮಾಡಿದೆ. ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಇಲ್ಲ ಇವತ್ತೊಂದು ಖುಷಿ ವಿಚಾರ ನೋಡಿ. ಸಂಡೇ ಅಲ್ಲ, ಶ್ರಾವಣಿ ಮನೆ ಒಳಗಿರ್ತಾರೆ. ಅಕ್ಕ ತಂಗಿ ಮಾತಾಡ್ಸಕ್ಕೆ ಬರಾಕತ್ತಾರಿ. ಮತ್ತು ಅಕ್ಕ ತಂಗಿ ಅಂತ ತಂಗಿ ಇಲ್ಲೇ ಅದಾಳ, ಅಕ್ಕ ಊರಾಗದಾಳ ಅಂತ ಅನ್ಬ್ಯಾಡ್ರಿ. ನಮ್ಮ ಅಕ್ಕ ನಮ್ಮ ತಂಗಿ ಬರಾಕತ್ತಾಳ್ರಿ. ನಮ್ಮ ಅಂಟಿ ಮಗಳು ಅಲ್ಲೇ ಕೋರು ಕೊಟ್ಟಿವಿ, ದೂರ ಕೊಟ್ಟಿವಿ ಅಂತ ಹೇಳಿದಲ್ಲ, ತಂಗಿ ಬರಾಕತ್ತಾಳ ನೋಡೋಣ್ರಿ. ನಾನೇ ಬ್ಯಾಡವ ಎಲ್ಲಿ ಬರ್ತಿ ಮಕ್ಕಳು ತೊಗೊಂಡು ಅಂತ ಅಂದೆ. ನೋಡೋಣ್ರಿ. ಅಕ್ಕ ಮಾತ್ರ ಬಂದೇ ಬರ್ತಾಳೆ ಸ್ನೇಹಿತರೆ. ತಂಗಿದು ಅಷ್ಟೊಂದು ಕನ್ಫರ್ಮ್ ಇಲ್ಲ. ಇವತ್ತು ಸಂಡೇ ಎಲ್ಲ ಅಷ್ಟು ಮನೆ ತೊಳಿಬೇಕು. ಸಂಡೇ ಎಲ್ಲ ಸ್ಪೆಷಲ್. ನೀವೆಲ್ಲ ಚಿಕನ್ನು ಮಟನ್ ಇಂಥದ್ದೆಲ್ಲ ಮಾಡಿರ್ತೀರಿ. ನಾವು ಮನ್ಯಾಗ ದೋಸೆ ನೋಡಿ ಸಂಡೇ. ನಿನ್ನೆಲ್ಲ ಅಕ್ಕಿ ರುಬ್ಬಿದ್ದು ಎಲ್ಲ ನೋಡಿರ್ಬೇಕು ನೀವು. ಗುಳ್ಳೆ ಹೆಂಗಾದ್ರೂ ಓದ್ತಲ್ಲ, ಅದೇ ಒಂದು ದೊಡ್ಡ ಖುಷಿ ಆಗುತ್ತಾ. ನಾವೊಂದು ಪೋಸ್ಟ್ ಹಾಕಿದ್ದೆ. ಏನಂತ ಪೋಸ್ಟ್ ಹಾಕಿದ್ದೆ ಅಂದ್ರೆ, ನನಗೆ ತುಂಬಾ ಖುಷಿ ಆಗೈತೆ. ಆ ಖುಷಿಗೆ ಏನು ಕಾರಣ ಅಂತ ನೀವು ಫಸ್ಟ್ ಕಮೆಂಟ್ ಮಾಡಿದ್ರಂದ್ರೆ ಅವ್ರಿಗೊಂದು ಸೀರೆ ಗಿಫ್ಟ್ ಅಂತ ಹೇಳಿದೆ. ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ಕೊರಿಯರ್ ಚಾರ್ಜ್ ನಿಮ್ದಂತೂ ಹೇಳಿನ ಪೋಸ್ಟ್ನಾಗ. ಇನ್ನೂ ಯಾರೂ ಪೋಸ್ಟಿಗೆ ಕರೆಕ್ಟಾಗಿ ಆನ್ಸರ್ ಮಾಡಿಲ್ಲ. ಆನ್ಸರ್ ಇನ್ನೂ ಮಾಡ್ಬೋದು. ಯಾರಾದರೂ ವಿಚಾರ ಮಾಡಿ ಆನ್ಸರ್ ಕೊಟ್ರಂದ್ರೆ ನನಗೆ ಸಿಕ್ಕಂಥ ಖುಷಿ ಎದ್ರ ನಾ ಭಾಳ ಖುಷಿ ಪಟ್ಟೆ, ಎದ್ರ ಭಾಳ ದುಃಖ ಪಟ್ಟೆ ಅನ್ನೋದು ನೀವು ಪ್ರತಿದಿನ ವಿಡಿಯೋ ನೋಡ್ತಿರ್ತೀರಿ, ಗೊತ್ತಾಗುತ್ತೆ, ಅಬ್ಸರ್ವ್ ಮಾಡ್ತಿರ್ತೀರಿ. ನನಗೆ ಚೆನ್ನಾಗಿ ಗೊತ್ತು ನಾ ಎದ್ರ ಖುಷಿ ಇರ್ತೀನಿ, ಎದ್ರ ಕಷ್ಟ ದುಃಖದಾಗಿರ್ತೀನಿ ಅನ್ನೋದು ನೀವೆಲ್ಲ ಅಬ್ಸರ್ವ್ ಮಾಡ್ತಿರ್ತೀರಿ. ಈಸಿಯಾಗಿ ನೀವು ಕಂಡು ಹಿಡಿಬೋದು. ಯಾರು ಆ ಸೀರೆ ಉಟ್ಕೊಂಡು ರಣ ಆಯ್ತೋ ಗೊತ್ತಿಲ್ಲ. ಸೀರೆ ಮಾತ್ರ ಮತ್ತು ಸುಮಾರು ಕ್ವಾಲಿಟಿದು ಐತ್ರಿ. ಸೀರೆ ಚೆನ್ನಾಗೈತಿ. ಹೊಸ್ತಾ ಬಂದಾವಲ್ಲ, ಸೀರೆನೂ ತೋರಿಸ್ಬಿಡ್ತೀನಿ ನಾನು. ಏನು ಹಳೆ ಡಿಸೈನು ಅಂತ ಇಂಥ ಸೀರೆ ಕೊಡಲ್ಲ. ಕೊಟ್ಟರು ಒಂದು ಗಿಫ್ಟ್ ಅಂತ ಕೊಟ್ಟರು ಚೆನ್ನಾಗಿರಬೇಕು, ಅವ್ರು ಉಟ್ಟಿರ್ಬೇಕು ಇಷ್ಟಪಟ್ಟು ಅನ್ನೋದು ನಂದು ಆಸೆ. ಅದು ಎಜ್ಗೋಲಿ ಹೇಳ್ಬೇಕಂದ್ರೆ ನಾವು ಉಡ್ಬೇಕಂತ ಈ ಸೀರೆ ಸೆಲೆಕ್ಷನ್ ಮಾಡ್ಕೊಂಡು ತೆಗೆದಿಟ್ಟಿದೆ. ಆದರೆ ನಾವು ಉಡೋಕ್ಕಿಂತ ನನಗೆ ಖುಷಿ ಭಾಳ ಆಗೈತಲ್ಲ. ನಮ್ಮ ಸಬ್ಸ್ಕ್ರೈಬರ್ ಯಾರಿಗ್ಯಾರ ಒಬ್ರಿಗೆ ಕೊಟ್ಟರಾತು ನನಗೂ ಖುಷಿ ಆಗುತ್ತೆ. ಆದರೆ ಈ ಸೀರೆ ಯಾರು ಗೆದ್ಕೋತಿರೋ ಗೊತ್ತಿಲ್ಲ. ಆದರೆ ನಾ ಎದ್ರ ಭಾಳ ಖುಷಿ ಪಟ್ಟೆ ಅನ್ನೋದು ನೀವು ಕಮೆಂಟ್ ಮೂಲಕ ತಿಳಿಸ್ರಿ. ತುಂಬಾ ಒಂದು ವಿಷಯಕ್ಕೆ ಮಾತ್ರ ತುಂಬ ಖುಷಿ ಪಟ್ಟೀನಿ ರೀ. ನಿಜ ಹೇಳ್ಬೇಕಂದ್ರೆ ನನಗೆ ಆ ಖುಷಿ ಇನ್ನೂ ನನಗೆ ಕಣ್ಮುಂದೆ ಬಂದು ಹೋಗುತ್ತಾ. ಅದು ಯಾವ ವಿಷಯಕ್ಕೆ ಖುಷಿ ಪಟ್ಟಿನಿ ಅನ್ನೋದು ನಿನ್ನೆಲ್ಲ ವಿಡಿಯೋ ನೋಡಿದವ್ರಿಗೆ ಒಂದು ಸ್ವಲ್ಪ ಅರ್ಥ ಮಾಡ್ಕೊಂಡಿರ ಅಂತ ಅನ್ಕೋತೀನಿ. ಕ್ಲೀವ್ ಕೊಡಾಕತ್ತೀನಿ ನೋಡಿರಿ. ನಿನ್ನೆ ವಿಡಿಯೋದಾಗ ಹುಡುಕ್ಯಾಡ್ರಿ ನಾನು ಭಾಳ ಇದಕ್ಕೆ ಖುಷಿಪಟ್ಟೆ ಅನ್ನೋದು ನಿಮಗೆ ಸಿಗುತ್ತಾ. ಫಸ್ಟ್ ಕಮೆಂಟ್ ಯಾರು ಹಾಕ್ತೀರಿ ಅವರಿಗೆ ಈ ಸೀರೆ ಕಟ್ ಕಳಿಸ್ತೀನಿ. ಕೊರಿಯರ್ ಚಾರ್ಜ್ ನಿಮ್ಮದಾಗಿರುತ್ತಾ. ನಾ ಪೋಸ್ಟ್ನಾಗೂ ಅದೇ ಹೇಳಿನಿ, ಈಗ ಅದೇ ಹೇಳ್ತೀನಿ. ಸೀರೆ ತೋರ್ಸ್ಕೊಂಬಂದ್ಬಿಡ್ತೀನಿ, ನೋಡ್ಕೊಂಬಂದ್ಬಿಡ್ತೀನಿ. ಸೀರೆ ನೋಡಿ, ಹೊಸ ಡಿಸೈನು, ಹಳೆ ಡಿಸೈನ್ ಅಲ್ಲ, ಏನೂ ಅಲ್ಲ, ಹೊಸದು. ಇನ್ನು ಪ್ಯಾಕಿಂಗ್ಸನ್ನೇ ಕುಚ್ಚಿಲ್ರಿ. ಸಖತ್ತಾಗೈತೆ. ವರ್ಕ್ ಕ್ವಾಲಿಟಿ ಮಸ್ತ್ ಐತೆ. ನನಗೆ ಒಂದು ಸ್ವಲ್ಪ ಹೋಗಿ ಪೋಸ್ಟ್ ಹಾಕಕ್ಕೆ ತ್ರಾಸಾದ್ರೆ ಅಲ್ಲಿ ಪೋಸ್ಟಿಂದು ನಾನೇ ಕೊಡ್ತಿದ್ದೆ 100 ರೂಪಾಯಿ ಅಲ್ಲ ಅಂಥೇಳಿ. ಇವಾಗ ಕೊಡುವಂಥ ಪರಿಸ್ಥಿತಿ ಆಗಿಲ್ಲ. ಸೀರೆ ಮನೆಯಾಗಿತ್ತು. ನಾನು ಉಟ್ರೂ ಅಮೌಂಟು ಹಾಕಬೇಕಾಗ್ತಿತ್ತು. ನಾವು ಉಡೋದು ಬೇರಲ್ಲ, ನೀವೇ ನಮ್ಮ ಸಬ್ಸ್ಕ್ರೈಬ್ ಉಡೋದು ಬೇರಲ್ಲ ಅಂಥೇಳಿ ನನ್ನ ಮನಸಾರಿ ನನ್ನ ಖುಷಿಗೋಸ್ಕರ ನಾನು ಕೊಡಾಕತ್ತೀನಿ. ನೋಡಿ, ಯಾರು ಕಮೆಂಟ್ ಹಾಕ್ತೀರಿ ಅವರಿಗೆ ಸೀರೆ ಆಗುತ್ತೆ. ಇನ್ನೂ ಮುಂದೆ ನೀವು ಒಬ್ರಿಗೆ ಕೊಡಾಕತ್ನಲ್ಲ, ಮುಂದೆ 5-10 ಸೀರೆ ಕೊಡೋಂಥ ಶಕ್ತಿ ಕೊಳ್ಳಿ ಆ ದೇವ್ರಂತ ದೇವರಲ್ಲಿ ಬೇಡ್ಕೋತೀನಿ. ಖಂಡಿತ ನಾನು ಸಬ್ಸ್ಕ್ರೈಬರ್ ಎಷ್ಟು ಅದಾರ ಅಷ್ಟು ಮಂದಿ ಸೀರೆ ಕೊಡಬೇಕನ್ನೋ ಆಸೆ ಎಲ್ಲರಿಗಿದೆ. ನಾನು ಸೀರೆ ವ್ಯಾಪಾರ ಮಾಡ್ತೀನಿ ಅಂದ್ರೆ ಎಲ್ಲರಿಗೂ ಹೊಸ ಡಿಸೈನ್ದು ಚಂದ ಬಂದು ಒಂದು ಸೀರೆಗಳು ಕೊಡಬೇಕನ್ನೋ ಆಸೆ ಇದೆ. ಎಲ್ಲರೂ ಸಪೋರ್ಟ್ ಮಾಡ್ತಿರ್ತೀರಿ. ಕಾಯಂ ನನಗೆ ಕಮೆಂಟುಗಳು ಜಾಸ್ತಿ ಯಾರು ಹಾಕ್ತೀರಿ ಅವರಿಗಾರ ಅಷ್ಟರ ಕೊಡೋಂಥ ಶಕ್ತಿ ಕೊಳ್ಳಿ. ಒಂದು 10-15 ಕಮೆಂಟ್ ಬರ್ತಾವೆ, ಆ ಥರ ಕೊಳ್ಳಿ. ನೋಡೋಣ ಮುಂದೆ ಬರೋ ದಿನಗಳಲ್ಲಿ. ಖಂಡಿತ ನಾ ಬಾಯಿಲೆ ಹೇಳೋದು ಬಿಡೋದು ಮಾಡಲ್ಲ. ಮನಸ್ಸಿನಾಗ ಇಟ್ಟೀನಿ. ಆ ಮೆಟ್ಟಕ್ಕೆ ಬೆಳೆಸಿದ್ರಂದ್ರೆ, ಆ ಮೆಟ್ಟಕ್ಕೆ ನಾ ಬಂದಂದ್ರೆ ಖಂಡಿತ ನಾನು ಮಾಡ್ತೀನಿ ರೀ. ನಿಮ್ಗೆ ಕಟ್ ಕಳಿಸ್ತೀನಿ. ಕೊರಿಯರ್ ಚಾರ್ಜ್ ಹಾಕಕತ್ರಿ. ಸೀರೆ ಅಮೌಂಟ್ ಏನಿಲ್ಲ, ನಾನೇ ಕೊಟ್ಟು ತಂದು ಕೊಡಿಸ್ತೀನಿ. ಕೊಟ್ಟರು 2 ದಿನ ಹುಟ್ಟಿರ್ಬೇಕು ಖುಷಿಯಾಗಿ, ಅಷ್ಟೇ ನೋಡಿ, ಮತ್ತೇನಿಲ್ಲ. ನನಗೆ ಹೆಲ್ಪ್ ಮಾಡೋದಂದ್ರೆ ತುಂಬ ಇಷ್ಟ. ಆದ್ರೆ ನಾನಿರೋ ಪರಿಸ್ಥಿತಿಯಾಗ ಹೆಲ್ಪ್ ಮಾಡೋ ಸ್ಥಿತಿಯಾಗೂ ನಾ ಇಲ್ಲ. ಏನೋ ಇದೊಂದು ಸೀರೆ ನನಗೆ ಕೊಡ್ಬೇಕು ಅನ್ನಿಸ್ತು, ಹೇಳಿನಿ. ಬರ್ರಿ, ನಾನು ಮತ್ತೆಲ್ಲ ಮನೆ ಕೆಲಸ ಮಾಡ್ಕೋಬೇಕು. ತುಂಬಾ ಕೆಲಸ ಇದೆ. ತೊಳಿವು ಬಳಿವು. ಸಂಡೇ ಅಂದ್ರೆ ನಮಗೆ ಭಾಳ ಕೆಲಸ ಇರುತ್ತೆ ನೋಡಿ. ನಮ್ಮ ಮನೆಯದವ್ರ ವಾರ ಪೂಜೆ ಕೆಲಸ ಮಾಡೋದಿರುತ್ತಲ್ಲ. ಹಿಂಗಾಗಿ ಅಕ್ಕ ತಂಗಿ ಬರ್ತೀನಿ ಅಂದರಲ್ಲ, ಜಲ್ದಿ ಕೆಲಸ ಮಾಡ್ಕೊಂಡು ಜಲ್ದಿ ದೋಸೆ ಮಾಡ್ಬೇಕು ಇವತ್ತು ನಾಷ್ಟಕ್ಕೆ. ಶ್ರಾವಣಿ ಕುಮಾರನ ಜಲ್ದಿ ಎಬ್ಸಲ್ರಿ.
ಬರ್ರಿ ನಾನು ಎಲ್ಲ ಮನೆ ಕಸ ಗುಡಿಸಿ ಅಂಗಳ ಕಸ ಗುಡಿಸಿ ಅಷ್ಟು ಮನೆ ತೊಳ್ಕೊಂಡು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ಹೈಪ್ ಅನ್ನೋ ಒಂದು ಬಟನ್ ಬರ್ತಾ ಹೈಪ್ ಮಾಡಿ, ಲೈಕ್ ಕೊಡಿ, 4 ಮಂದಿ ಶೇರ್ ಮಾಡಿ. ಒಬ್ಬರು ಸಿಸ್ಟರು ನಾ ಎಷ್ಟೇ ಬಿಜಿಲಿ ನಿಮ್ಮ ಲಾಗ್ ನೋಡಿ ಹೈಪ್ ಮಾಡಿ ಒಂದು 4 ನಮ್ಮ ಫ್ರೆಂಡಿಗೆಲ್ಲ ಶೇರ್ ಮಾಡ್ತೀನಿ. ನಿಮಗೆ ಒಳ್ಳೇದಾಗಬೇಕು ರೀ, ಒಳ್ಳೆಯವ್ರಿಗೆ ಒಳ್ಳೇದಾಗಬೇಕು. ಶಾರದಾ ಸಿಸ್ಟರ್ ಲಾಗ್ ಒಂದು ನಿಮ್ಮದೊಂದು ತಪ್ಸಲ್ಲ ಅಂತ ಕಮೆಂಟ್ ಮಾಡಿದ್ರಿ, ತುಂಬಾ ಖುಷಿ ಆಗುತ್ತಾ. ಇದೇ ಥರ ಬಡ್ರ ಬೆಳೆಸ್ರಿ, ಬಡ್ರ ಉಳಿಸ್ರಿ ಅಂತ ನಾ ಇದೇ ಬೇಡ್ಕೊಂಡು ನೋಡಿ. ಹೊಟ್ಟೆ ತುಂಬೋರಿಗೆ ಒಂದು ರೊಟ್ಟಿ ಕೊಡೋಕ್ಕಿಂತ ಹೊಟ್ಟೆ ಎಸ್ತೋರಿಗೆ ಒಂದು ರೊಟ್ಟಿ ಕೊಟ್ರೆ ಅವರು ತೃಪ್ತಿ ಪಡ್ತಾರೆ. ಒಳ್ಳೇದಾಗಲಪ್ಪ, ನಮಗೆ ಒಂದು ತುತ್ತು ಅನ್ನ ಕೊಟ್ಟರು, ಒಂದು ರೊಟ್ಟಿ ಕೊಟ್ರು ಅಂಥೇಳಿ ಹೊಟ್ಟೆ ತುಂಬಿದವ್ರಿಗೆ ಏನು ಕೊಟ್ಟರು ಅವ್ರು ತೃಪ್ತಿ ಪಡಲ್ಲ, ಅಲ್ಲಿ ಖುಷಿ ಇರಲ್ಲ, ಅಲ್ಲಿ ಸಂತೋಷ ಇರಲ್ಲ. ಅದೇ ನಾನು ಈ ವಿಡಿಯೋ ಮೂಲಕ ಹೇಳ್ತೀನಿ. ಮನೆ ದೇವ್ರ ಮನೆ ತೊಳ್ಕೊಂಡು ಅಷ್ಟು ಬಾಂಡೆ ತಿಕ್ಕಿ ಹಿಂದಿಂದೆಲ್ಲ ಕ್ಲೀನ್ ಮಾಡ್ಕೊಂಡು ಹೊರ್ಯಾಕೆ ಬಂದು ನೋಡಿ. ಇನ್ನು ಅಟ್ಟ ಪಡ್ಸಾಲಿ ತೊಳಿಬೇಕು. ಟೈಮು 8:05 ನಿಮಿಷ ಕಮ್ಮಿ ಆಯ್ತು ನೋಡಿ. 5:15 ಎದ್ದೀನಿ. ಶ್ರವಣನ ಎದ್ದ ನೋಡಿ, ಶ್ರವಣ್ ಕುಮಾರ್ನ ಎದ್ದ ನೋಡಿ, ಎಷ್ಟು ನಾಟಕ ಮಾಡ್ತೀವಿ. ಬರ್ರಿ ಶ್ರವಣಿನೂ ಎದ್ದ ನೋಡಿ. ಅಷ್ಟು ಬಾಂಡೆ ಇದ್ವು ಎಲ್ಲ ತಿಕ್ಕೊಂಡಿನಿ, ಎಲ್ಲ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನಾಗೈತೆ. ಒಲಿ ಹಚ್ಚಿದ್ನೆಲ್ಲ ಊಟ ತೊಳ್ಕೊಂಡು ನೋಡಿ. ಇವತ್ತು ಆಯ್ತಾರ ಮನೆ ದೇವ್ರ ವಾರ ಅಂಥೇಳಿ ತಿಕ್ಕಿ ತೊಳೆದೆ, ಕ್ಲೀನ್ ಆಯಿತು. ಕಮೆಂಟ್ ಹಾಕ್ತಿರ್ತೀರಿ, ಸಿಸ್ಟರ್ ನಿಮ್ಮ ಮನೆ ನೀಟ್ ಇಟ್ಟಿರ್ತೀರಿ, ಮನೆ ಕ್ಲೀನ್ ಇರುತ್ತಾ, ನಿಮ್ಮ ಮನೆ ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಕಮೆಂಟ್ ಓದ್ತಿರ್ತೀನಿ, ಪ್ರತಿಯೊಂದು ಕಮೆಂಟಿಗೆ ರಿಪ್ಲೈ ಕೊಡ್ತಿರ್ತೀನಿ. ತುಂಬಾ ಖುಷಿ ಆಗುತ್ತೆ. ನನಗೆ ನೀಟ್ ಇದ್ರೇ ಇಷ್ಟ ನೋಡಿ. ನನಗೆ ಗಜಿ ಬಿಜಿ ಇದ್ರೆ ಇಷ್ಟ ಆಗಲ್ಲ. ಯಾವಾಗಲೂ ಇಷ್ಟೇ ಇರುತ್ತೆ ನನ್ನ ಮನೆ. ಇದ್ದಿದ್ರಾಗ ನೀಟ್ ಇಟ್ಕೊಳ್ಳೋದ್ರಿ ಏನು ದೊಡ್ಡ ಇದು ಮನೆ ಅಲ್ರಿ ನಮ್ಮದೇನು, ಹಳೆ ಮನೆ ನೋಡಿ. ದೇವ್ರ ಮನೆ ತೊಳೆದೀನಿ. ಈಗ ಇನ್ನು ಅಟ್ಟ ಪಡ್ಸಾಲಿ ತೊಳೆದು 9 ಗಂಟೆ ಆಗತ್ತೆ ರೀ. ಇವರಿಬ್ಬರದ್ದು ಜಾಕಾಗಬೇಕು, ಅವೆಡ್ಡು ತೊಳಿಬೇಕು. ಅವೆರಡು ತೊಳೆದ್ನಂದ್ರೆ ಅರ್ಧ ಕೆಲಸ ಮುಗಿತೈತೆ ನೋಡಿ. ಬಟಾಟಿ ಪಲ್ಯ ಮಾಡೋದು, ದೋಸೆ ಮಾಡೋದು, ಚಟ್ನಿ ಮಾಡೋದು ನಡೀತೈತೆ. ಶ್ರಾವಣಿ ನೀರು ಬಂದಿದ್ದು ಹಿಂದಿದ್ದು ಎಲ್ಲ ಕ್ಲೀನ್ ಮಾಡೀನಿ. ನೀರು ತುಂಬಕತ್ತಾಳೆ ಶ್ರಾವಣಿ. ಇವಾಗ ನೀರು ಬ್ಯಾರಲ್ ಇರಲಾಗ ನೋಡಿ. ಹೀಗಾಗಿ ಬಕೆಟ್ಲೆ ಸಣ್ಣ ಬಕೆಟ್ಲೆ ಸುರುಕು ತುಂಬ್ಕೋರವ ಅಂತೇಳಿ ನೋಡಿ. ಹಿಂಗೈತೆ ನೋಡಿ ವಾತಾವರಣ ಇಲ್ಲಿದು. ಗಾಳಿ ಸಿಕ್ಕಾಪಟ್ಟೆ ಚೆಂದ ಗಾಳಿ ಐತೆ. ಹಿಂದೆಲ್ಲನೂ ಕ್ಲೀನಾಗೈತೆ. ಕಟ್ಟಿ ಒಂದು ತೊಳಿಬೇಕು. ನೀರು ಬಿಡಬೇಡ, ನೀರು ಭಾಳ ಚೆಲ್ಲಬೇಡ. ಒಳಗಿನ ಬ್ಯಾರ್ಲನ್ನು ಎಲ್ಲ ಕ್ಲೀನ್ ಮಾಡೀನಿ, ಅದನ್ನೊಂದು ತುಂಬಿಸ್ಬೇಕು. ನೀರೇ ಇರಲ್ಲ ನೋಡಿ, ನೀರಿಂದ ಪ್ರಾಬ್ಲಮ್ ಭಾಳ. ಆ ರಾಡ್ಯಾಗ ಹೆಂಗದು ರಾಡ್ಯಾಗ ಮಾಡಬಾರ್ದು ನೋಡಲ್ಲ ನೋಡಿ. ಬ್ಯಾರಲ್ ತೊಳೆದೀನಿ, ನೀರೇ ಇಲ್ಲ. ತುಂಬಿಸ್ತಾಳೆ. ನಾನು ಅಟ್ಟ ಪಡ್ಸಾಲಿ ಕಸ ಗುಡಿಸ್ಕೊಂಡು ಅಷ್ಟು ಕ್ಲೀನ್ ಮಾಡ್ಕೊಂಡು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ನೋಡಿರಿ ಇದಿಷ್ಟು ಎಲ್ಲ ಮನೆ ತೊಳ್ಕೊಂಡೆ, ಕ್ಲೀನ್ ಆಯ್ತು ನೋಡಿ. ಮನೆ ತೊಳೆದಿದ್ದು ಅಂಕನ ಅದು ಎಲ್ಲ ಸ್ವಚ್ಛ ಮಾಡಿದೆ ನೋಡಿ. ಶ್ರವಣನ ಅಲ್ಲಿ ಕುಂದರ್ಸ್ಬಿಟ್ಟು ನೋಡಿ. ಮನೆ ತೊಳೆಯಾಗ ಕಿತಾಪತಿ ಮಾಡ್ತಾನಂತಂದೆ, ಮಾಡ್ತಾನಂತ ಅಲ್ಲಿ ಕುಂದಿರ್ಸಿನ್ರಿ. ಶ್ರಾವಣಿ ನಳ ಬಂದ್ ಮಾಡಿಲ್ಲ, ಇನ್ನೊಂದು 2-3 ಬಕೆಟ್ ಹಿಡಿತಾ ಮಮ್ಮಿ ಬ್ಯಾರಲ್ ಅಂತಂದು. ನಿಂಗೆ ಗಂಡು ಪುಣ್ಯ ಬರ್ತಾವ ತುಂಬಿಡು ಅವಿಷ್ಟು ಅಂತ ನಾನು ಅಂದೆ. ಹಾಂ ಆಕೆ ಗಾಂಡ ಅಂತ ಶ್ರವಣ್ ಕುಮಾರ್ ರೀ ಹಿಂಗಂತ ನೋಡಿ. ಈ ಕಡೆ ಟೈಮು 9:30 ಆಗೈತಿ.
ಅಕ್ಕ ತಂಗಿ ಚಿಕ್ಕಮ್ಮ ಬರಾಕತ್ತಾರೆ, 3 ಮಂದಿ ಬರಾಕತ್ತಾರೆ ನೋಡಿ. ನಾ ಅಕ್ಕ ತಂಗಿ ಅಷ್ಟೇ ಬರ್ತಾರಂತ ಮಾಡಿದ್ದೆ, ಚಿಕ್ಕಮ್ಮರು ಬರಾಕತ್ತಾರಂತ ಶ್ರಾವಣಿ ಮಾತಾಡ್ಸಕ್ಕ. ಈ ಕಡೆ ಬಟಾಟೆ ಕುದಿಯಕ್ಕೆ ಇಟ್ಟೀನಿ ರೀ. 9:30 ಆಗೈತಿ. ನಾನು ನಾಷ್ಟ ಇಲ್ರಿ ದಿನ ಶ್ರಾವಣಕುಮಾರ್ದು ಜಾಕಾಗಿ ತಿರುಗಿ ನಾಷ್ಟ ಮಾಡಿ ಸ್ಕೂಲಿಗೆ ಹೋಗ್ತಿದ್ರು. ಆ ಕಡೆ ಶೇಂಗಾ ಹುರಿದೀನಿ ಚಟ್ನಿ ಮಾಡಾಕ, ಈ ಕಡೆ ಬಟಾಟೆ ಕುದಿಯಾಕಿನಿ. ಬೇರೆ ಅವರಿಬ್ರದ್ದು ಜಾಕ ಮಾಡಿಸ್ತೀನಿ, ಚಟ್ನಿ ಮಾಡ್ತೀನಿ, ಬಟಾಟೆ ಪಲ್ಯ ಮಾಡಿ ಅವ್ರಿಗೆ ದೋಸೆ ಹಾಕ್ಕೊಟ್ಟು ಆಮೇಲೆ ನಾ ಜಾಕ ಪೂಜೆ ಆಮೇಲೆ ಮಾಡ್ಕೊತೀನಿ. ಒಲಿ ಇಷ್ಟೇ ಸ್ವಚ್ಛ ತೊಳೆದಿರ್ತೀನಿ ನೋಡಿ. ಯಾರ ಮನ್ಯಾಗ ಬಂದ್ರಂದ್ರೆ ನೀವು ಒಲಿ ಹಚ್ಚಲ್ಲ ನೀವು ಒಲಿ ಹಚ್ಚಲ್ಲ ಅಂತ ಕೇಳ್ತಾರೆ. ಬಿಸಾದ ಅದು ಬಣ್ಣ ಹಚ್ಬಿಟ್ನೆ ಇನ್ನೊಂದು ಸ್ವಲ್ಪ ಮ್ಯಾಗ ಬಣ್ಣ ಹಿಡ್ಕೊಂಡ್ಬಿಟ್ಟು ಮುಗ್ದಾಗ ಹೋತ್ರಿ. ಒಲಿ ಹಚ್ಚಲಾರಂಗೆ ಕಾಣುತ್ತೆ. ಅದನ್ನು ಜಾಸ್ತಿ ಒಲಿ ಹಚ್ಚಲ್ರಿ. ಆದ್ರೆ ಶುಕ್ರವಾರ ಆಯ್ತಾರ ಹಿಂಗೆ ಮನೆ ತೊಳೆದಂದ್ರೆ ಇಷ್ಟು ಕ್ಲೀನ್ ತೊಳ್ಕೊತೀನಿ ನೋಡಿ. ನಾನು ಬರೀ ಚಟ್ನಿ ಬಟಾಟೆ ಪಲ್ಯ ಮಾಡ್ಕೊಂಡು ನೀರು ಬರಾಕತ್ತ ನೋಡಿ. ಇವು ಅಲ್ಲಿ ಇರ್ತಾವೆ ರೀ. ಆ ಪುಟ್ಟಿ ಹಾಕ್ಬಿಡಮ್ಮ. ಶ್ರಾವಣಿ ಎಲ್ಲ ಹಂಗೆ ತುರ್ಕೊಂಡಾಗ ಈಗ ಅಕ್ಕಿಂದು ಜಾಕ ಶ್ರಾವಣಂದು ಜಾಕ ಪಲ್ಯ ಚಟ್ನಿ ಮಾಡಿ ದೋಸೆ ಹಾಕಕ್ಕೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ಹಂಗೆ ಹೈಪ್ ಅನ್ನೋ ಬಟನ್ ಬರ್ತಾ ಹೈಪ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಆದಷ್ಟು ನಮ್ಮಂಥ ಯೂಟ್ಯೂಬರ್ಸ್ಗಳಿಗೆ ಸಪೋರ್ಟ್ ಮಾಡಿ. ಶಾರದಾ ಸಿಸ್ಟರ್ದಾಗಿರ್ಬೋದು, ಶಾಂತಾ ಸಿಸ್ಟರ್ ಆಗಿರ್ಬೋದು, ವಿಜ್ಜು ಅಕ್ಕದಾಗಿರ್ಬೋದು, ಪ್ರತಿಯೊಂದು ಹಳ್ಳಿ ಒಳಗೆ ಹೆಣ್ಮಕ್ಳು ಏನೋ ಮಾಡ್ಬೇಕಂತಿರ್ತಾರೆ. ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ನೋಡಿರಿ ಇಲ್ಲೇ ಬಟಾಟೆ ಕುದ್ದಾವು. ಇನ್ನು ಬಟಾಟೆ ಸುಲಿದು ಪಲ್ಯಕ್ಕೆ ರೆಡಿ ಮಾಡಬೇಕು. ಚಟ್ನಿ ಮಾಡೀನಿ. ಮೊನ್ನೊಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ, ಅಕ್ಕ ಇದು ದೋಸೆ ಹಿಟ್ಟಿಗೆ ಸಕ್ಕರೆ ಹಾಕ್ರಿ ಅಂತೇಳಿ. ಮೊನ್ನೆ ಸರಿ ದೋಸೆ ಮಾಡಿದಾಗ ಸಕ್ಕರೆ ಉಪ್ಪು ಹಾಕತ್ತಿ ನೋಡಿ. ನಾನು ಕೂಡ ದೊಡ್ಡ ಉಪ್ಪಿತ್ತು, ಸಣ್ಣ ಉಪ್ಪಿದ್ದಿದ್ದಿಲ್ಲ, ಸಕ್ಕರೆ ಹಾಕಿನಿ, ಉಪ್ಪು ಹಾಕಿ ನೋಡಿ ಹಾಕ್ತೀನಿ ರೀ. ದೋಸೆ ಹಾಕಿದ್ರನ್ನ ಗರಿ ಗರಿಯಾಗಿ ಚಲೋ ಬರ್ತದೆ. ದೋಸೆ ಕಲರ್ನು ಚೇಂಜ್ ಆಗುತ್ತೆ ರೀ. ಬರ್ರಿ ಬಟಾಟೆ ಪಲ್ಯಕ್ಕೆಲ್ಲ ಸಜ್ಜು ಮಾಡ್ಕೊಂಡು ಮತ್ತು ವಿಡಿಯೋ ನಾ ಯಾವ ಥರ ಬಟಾಟೆ ಪಲ್ಯ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ನೋಡಿರಿ ಬಟಾಟೆ ಪಲ್ಯಕ್ಕೆ ರೆಡಿ ಆಗೈತೆ. ಹಸಿಮೆಣ್ಸಿನ್ಕಾಯಿ, ಉಳ್ಳಾಗಡ್ಡಿ, ಕೊತ್ತಂಬರಿ, ಕರಿಬೇವು, ಬಟಾಟೆಯನ್ನು ಸಣ್ಣ ಮಾಡಿ ಇಟ್ಕೊಂಡಿನಿ. ಬರ್ರಿ ಇವಾಗ ಒಗ್ಗರಣೆಕ್ಕೆ ರೆಡಿ ಮಾಡ್ಕೊಂಡು ಹೆಂಗೆ ಒಗ್ಗರಣೆ ಹಾಕ್ತೀನಿ ಅಂತ ತೋರಿಸ್ಕೊಂಬರ್ತೀನಿ. ನಾ ಮಾಡುವಂಥ ಬಟಾಟೆ ಪಲ್ಯ ನೋಡಿ ರೆಸಿಪಿ. ನೋಡಿರಿ ಶ್ರಾವಣಕುಮಾರ್ದು ಇಬ್ಬರದು ಜಾಕ್ ಆಗೈತೆ. ಅಲ್ಲಿ ದೇವ್ರ ಮುಂದೆ ಸಾಮಾಡ್ಬಿಟ್ಟು ಇಷ್ಟು ಮಾಡ್ತಾನೆ. ಇಬ್ಬರದು ತಲೆ ಸ್ನಾನ ಮಾಡಿಸಿ ನೋಡಿ. ಆಯ್ತಾರಿತ್ತಲ್ಲ ತಲೆ ತೊಳೆದೀನಿ. ಮತ್ತು ರೀ ಇವರು ಜಾಕ್ ಆಗೈತೆ. ಈಗ ಊಟಕ್ಕೋಸ್ಕರ ವೇಟ್ ಮಾಡಾಕತ್ತಾರ. ಬರೀ ಈ ಕಡೆ ಎಣ್ಣೆ ಕಾಸಾಕಿಟ್ಟೀನಿ. ಇವಾಗ ಸಾಸ್ಮಿ ಹಾಕೋ ನೋಡ್ರಿ. ಫಸ್ಟ್ ಒಂದಿಷ್ಟು ನೋಡಿ ಇಲ್ಲೇ ಸಾಸ್ಮಿ ಜೀರಿಗೆ ಚಟಪಟ ಅಂದ್ಮ್ಯಾಗ ಒಂದೆರಡು ಜೀರಿಗೆ ಹಾಕ್ತೀನಿ. ಜೀರಿಗೆ ಹಾಕಿದ್ಮ್ಯಾಗ ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ, ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕೋತೀನಿ ನೋಡಿ. ಈಗ ಕರಿಬೇವು ಹಾಕಿ ಮಿಕ್ಸ್ ಮಾಡ್ತೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿರಿ. ಒಂದು 5 ಸೆಕೆಂಡರ 5 ನಿಮಿಷ ಮಾಡಿ. ಇದು ಫ್ರೈ ಆದ್ಮ್ಯಾಗ ಉಳ್ಳಾಗಡ್ಡಿ ಹಾಕೋಬೇಕ್ರಿ. ನೋಡಿರಿ ಇವಾಗ ಸ್ವಲ್ಪ ಫ್ರೈ ಆಗ್ಯಾವು. ಇದು ಹಾಕೋತೀನಿ, ಉಳ್ಳಾಗಡ್ಡಿ ಹಾಕೋತೀನಿ. ಕಟ್ ಮಾಡಿರ್ತಾರೆ ಉದ್ದಕ್ಕನೇ ಕಟ್ ಮಾಡ್ಕೋಬೇಕ್ರಿ. ಬಟಾಟೆ ಪಲ್ಯಕ್ಕೆ ಚೆನ್ನಾಗಿರುತ್ತೆ. ದೋಸೆ ಗುಡ್ ಪಲ್ಯ ಇದು. ಈ ಥರ ಮಾಡೋರಂತ ಹೋಟೆಲ್ ನಾವು ಹಿಂಗೆ ಮಾಡ್ತಾರೆ ನೋಡಿ ಪಲ್ಯ. ಮಸಾಲೆ ದೋಸೆ ಗುಡ್ ಕೊಡ್ತಾರಲ್ಲ ಹಿಂಗೆ ಇರುತ್ತೆ. ಶ್ರಾವಣಕುಮಾರಿಗೆ ಹಸುವಾಗಿ ಐತ್ರಿ. ತಾಯ ಮತ್ತೂರು ಹೇಗೈತ್ರಿ ಕಾಯಕತ್ತಾರ ನೋಡಿ. ನಮ್ಮದು ಕೆಲಸ ಲೇಟ್ ಆತ್ರಿ. ಇವತ್ತು ಕೆಲಸನೇ ಭಾಳ ಐತೆ. 5:30 ಎದ್ದೀನಿ ರೀ. ಎದ್ರು ಇನ್ನೂ ಮಾಡಾಕತ್ರ ಮುಗ್ತಾ ಇಲ್ಲ ಕೆಲಸ. ಇದನ್ನು ಚೆನ್ನಾಗಿ ಮೊದಲ ಫ್ರೈ ಮಾಡ್ಕೊಳ್ಳಿ. 5 ನಿಮಿಷ ಫ್ರೈ ಮಾಡ್ಕೊಂಡು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇದು ನೋಡಿ 5 ನಿಮಿಷ ಫ್ರೈ ಆಗೈತೆ. ಇವಾಗ ರುಚಿಗೆ ತಕ್ಕೊಟ್ಟು ಉಪ್ಪು ಹಾಕೋದು ನೋಡಿ. ನಿಮ್ಗೆ ಎಷ್ಟು ರುಚಿಗೆ ಬೇಕಾ ಅಷ್ಟು ಉಪ್ಪು ಹಾಕೋರಿ. ಖಾರ ಮಾತ್ರ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿರ್ತೀನಿ ನಾನು. ಅರಿಶಿನ ಇಟ್ಟು ಹಾಕ್ಕೊಂಡ್ಬಿಡ್ತೀನಿ ನೋಡಿ. ಆಯ್ತು, ಮತ್ತೇನು ಹಾಕೋದಿಲ್ಲ ರೀ ಇದಕ್ಕೆ. ಅರಿಶಿನ ಖಾಲಿ ಆಗೈತೆ ನೋಡಿ. ಅರಿಶಿನ ಇನ್ನೊಂದು ಸ್ವಲ್ಪ ಹಾಕಿರೋ ಬರ್ತಿತ್ತು. ಹಾಕ್ತೀನಿ ರೀ ಇನ್ನೊಂದು ಸ್ವಲ್ಪ. ನಡಿತೈತ್ರಿ, ಇಷ್ಟೇ ಆದರೂ ನಡಿತೈತೆ ನೋಡಿ. ತೀರ ಅತಿ ಅರಿಶಿನ ಆದ್ರೆ ಮದ ಆಗುತ್ತೆ. ಇವಾಗ ನಾನು ಕೊತ್ತಂಬರಿ ಹಾಕೋತೀನಿ ರೀ. ನಾ ಪಲ್ಯ ಎಲ್ಲ ಮ್ಯಾಗ ಉಳಿಸ್ಕೊಂಡು ನೋಡ್ರಿ ಕೊತ್ತಂಬರಿ. ಒಂದು ಅದನ್ನು ಸ್ವಲ್ಪ ಎಣ್ಣೆ ಫ್ರೈ ಮಾಡತ್ತೀನಿ ರೀ. ಮಾಡ್ಕೊಂತಲ್ಲ ಕೊತ್ತಂಬರಿ ಚೆನ್ನಾಗಿ ಫ್ರೈ ಆಯಿತು. ಈ ಬಟಾಟೆ ಏನು
ಸಣ್ಣ ಮಾಡಿ ಇಟ್ಟಿನಲ್ರಿ, ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡೋಕೆ ಆವಾಗಲ್ಲ, ಮಿಕ್ಸ್ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ಈ ಥರ ಮಾಡಿದ್ರೆ ಮಸಾಲೆ ದೋಸೆ ಗುಡ್ ಕೊಡ್ತಾರಲ್ರಿ, ಬಟಾಟಿ ಪಲ್ಯ ರೆಡಿ ಆಗುತ್ತೆ ನೋಡಿ. ಬೇಕಂದ್ರೆ ನಾನು ಏನು ಮಾಡಿಬಿಡ್ತೀನಿ, ಈ ಥರ ಮಾಡ್ಕೊಂಡು ಆಮೇಲೆ ಒಂದಿಷ್ಟು ಕಲ್ಲಿಟ್ಟು ಹಚ್ಚಿಬಿಡ್ತೀನಿ ರೀ. ಒಂದನಿ ನೀರು ಹಾಕಿ ಅದು ಏನಾಗುತ್ತಂದ್ರೆ ಇದ್ರ ಗತನ ಆಗುತ್ತೆ ನೋಡಿ, ಮಸ್ತ್ ಆಗುತ್ತೆ ಅದು ಚೆನ್ನಾಗಿರುತ್ತೆ. ಬಟಾಟಿದು ಏನು ಅಂತಾರೆ ನೋಡಿ, ಅದಕ್ಕೆ ಇದು ಮಿಕ್ಸ್ ಆಗೈತೆ ನೋಡಿ. ಇವತ್ತು ಇಷ್ಟೇ ಬಿಡ್ತೀನಿ ರೀ. ಏನೋ ಅಂತಾರೆ, ಒಂದಿಟ್ಟು ಕಲ್ಲಿಟ್ಟು ಕಲಿಸಿ ಹಾಕಿಬಿಟ್ರೆ ಆಲೂ ಸಾಗು ರೆಡಿ ಆಗುತ್ತೆ ನೋಡಿ. ಆ ಥರ ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ. ಆದರೆ ಪುರಿಗೂಡು ಮಸ್ತ್ ಇರುತ್ತೆ ರೀ ಆಲೂ ಸಾಗು. ನಾನು ದೋಸೆ ಗುಡ್ ಮಾಡಿನೆಲ್ಲ, ಹಿಂಗಾಗಿ ನಾನು ಏನೂ ಹಾಕ್ಕೊಂಡಿಲ್ಲ. ಬರ್ರಿ ಈ ಕಡೆ ಪಲ್ಯ ರೆಡಿ ಆಯಿತು, ಚಟ್ನಿ ರೆಡಿ ಆಗೈತೆ. ಈ ಕಡೆ ದೋಸೆ ಮಾಡಾಕೊಂಡು ರೆಡಿ ಮಾಡೀನಿ. ಇವರಿಬ್ಬರು ಕಿತಾಪತಿ ನೋಡಿ ರೆಡಿ ಮಾಡ್ಬೇಕಂತ, ಅವ್ರನ್ನ ಮೇಕಪ್ ಮಾಡ್ಬೇಕಂತ ನಾನೇ ದಿನ ಸಾಲಿಗೆ ಹೋಗಿ ನಾನೇ ಮೇಕಪ್ ಮಾಡ್ತೀನಿ. ಅವ್ರು ಊಟ ಮಾಡಿ ಹೇಳೋರಾಗ 11 ಗಂಟೆ ಆಗುತ್ತೆ ರೀ. ಅವ್ರದ್ದೆಲ್ಲ ಊಟದ ಮುಗಿಸಿ ನಾನು ಆವಾಗ ನನ್ನ ಕೆಲಸ ಚಲ್ ನೋಡಿ. ನಂದೆಲ್ಲ ಕೆಲಸ ಮುಗಿಬೇಕಂದ್ರೆ ಅಕ್ಕಾರ ಬರುವತ್ತೆ ಆಗುತ್ತೆ. ಅವ್ರು 1 ಬಸ್ಸಿಗೆ ಬರ್ತಾರಂತ ನಂದು ಅಲ್ತನ ಆಗುತ್ತೆ ನೋಡಿ ಇವತ್ತು ಕೆಲಸ. ಇವ್ರನ್ನ ರೆಡಿ ಮಾಡ್ತೀನಿ ರೀ, ದೋಸೆ ಹಾಕಿ ಕೊಡ್ತೀನಿ. ಅವ್ರು ನಾಷ್ಟ ಮಾಡಾಗ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿರಿ. ದೋಸೆ ಮಾತ್ರ ಮಸ್ತ ಬರಾಕತ್ತಾವು. ಶ್ರಾವಣಿಗೆ ಹಾಕಿ ಕೊಟ್ಟೀನಿ, ಊಟ ಮಾಡಾಕತ್ತಾನ. ಪಲ್ಯ ಒಲ್ಲೆ ಅಂದ್ರೆ ಚಟ್ನಿ ದೋಸೆ ಹಾಕಿ ಕೊಟ್ಟು ನೋಡಿ. ರೆಡಿ ಆಗ್ಯಾನವ. ಹೆಂಗೆ ಟೇಸ್ಟ್ ಅಪ್ಪು? ಶ್ರಾವಣಿನೂ ರೆಡಿ ಆಗ್ಯಾವ ಹೊಡಿ ಬರೀ ಟೇಸ್ಟ್ ಮಾಡಿ ಹೇಳು ಮಗಳೇ. ನೋಡಿ ಬಟಾಟಿ ಪಲ್ಯ ದೋಸೆ ಚಟ್ನಿ ಚಲುತ್ತಮ್ಮ ಚಲುತ್ತಾ ನೋಡಿ. ಮಸ್ತಾಗ ಮಸಾಲೆ ದೋಸೆ ಗತನೆ ದೋಸೆ ಆಗ್ಯಾವು. ಒಳಗೆ ಹಿಂಡಿ ಹಚ್ಚಿ ನೋಡಿಲಿ, ಒಳಗೆ ಹಿಂಡಿ ಹಚ್ಕೇರಿ ಒಳಗೆ ಪಲ್ಯ ಹಾಕ್ಬಿಟ್ರೆ ಮಸಾಲೆ ದೋಸೆ ನೋಡಿ. ಕರೆಂಟ್ ಹೋಯ್ತು ನೋಡಿ. ಚಟ್ನಿ ಮಾಡ್ಕೊಂಡು ಚಲೋ ಆಯ್ತು ರೀ. 2 ದೋಸೆ ಪಲ್ಯ ಚಟ್ನಿ ಇವತ್ತಿನ ಟಿಫಿನ್ ನೋಡಿ. ನೀವೆಲ್ಲ ಏನು ಟಿಫಿನ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಅಲ್ಲಿ ಕರೆಂಟ್ ಹೋದ್ವಲ್ಲ ಸ್ನೇಹಿತರೆ, ಇಲ್ಲಿ ಹಿಂದಿ ಬಾಗಿಲಿ ಬಂದು ನೋಡಿ, ಗಾಳಿ ಐತ್ರಿ ಈ ಕಡೆ. ಪರಸು ಹಂಗೆ ಹಂಗೆ ಅಪ್ಪು ಹಂಗೆ 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 ನೋಡ್ರಿ ಇಲ್ಲೇ ಅವ್ವ ಅಕ್ಕರು ಬರ್ತಾರಂತೆ. ಇದನ್ನೆಲ್ಲ 1 ಗಂಟೆಗೆ ಬಂದಾರ. ಟೈಮ್ 4 ಗಂಟೆ ಆಯಿತು ಹೊಂಟ್ರು. ಇವಾಗ ವಿಡಿಯೋ ಕಂಟಿನ್ಯೂ ಮಾಡಿ ನೋಡಿ. ಶ್ರಾವಣಿ ಅರ್ಶಿನ ಕುಂಕುಮ ಕೊಟ್ಟು ಪತ್ಲ ಕೊಡಕತ್ತ ಬೇಡ ಅಂದ್ರಿ, ಬಾದುನಕ್ಕೆ ಬಂದ ನಮ್ಮ ತಂಗಿ, ಹಿಂಗಾಗಿ ಕೊಟ್ಟು ನೋಡಿ. ಸಿದ್ಧಾರ್ಥ ಕುಂಕುಮ ಭಾರಿ ಆಗೈತಪ್ಪ. ಇನ್ನೊಬ್ಬ ಬಂದಿರ್ರಿ ಚೇತು ಅಂತೇಳಿ. ಪರ್ಸು ಪರ್ಸನ ಪರ್ಸು ಹಾಯ್ ಮಾಡಿಸಿದ್ದು ಸಿದ್ದು ಹಾಯ್ ಅವು ಜಂಪರ್ ಕೊಟ್ಟು ನೋಡಿ. ಬರೀ ನಮ್ಮ ಅವು ಪತ್ಲ ಕೊಡ್ತೀನಿ ಒಲ್ಲೆ ಅಂದ್ಲು, ಜಂಪರ್ ಕೊಟ್ಟೆ. ಹಾಯ್ ಹಾಯ್ ಹಿರೇ ನೋಡಿ, ನಮ್ಮ ತಂಗಿ ಮಗ ಹಿರಿಯವ. ಇನ್ನೊಬ್ಬ ನಡಲವ ಇಲ್ರಿ, ಅಲ್ಲಿ ನಡ್ಕೊಂಡಿದಾನವ ಸಣ್ಣ ಅಪ್ಪ. ಪರ್ಸು ಇನ್ನೇ ಊರಿ ಬಂದಾಗ ಈಗಲ್ಲ. ಅಕ್ಕಿ ಇಲ್ಲೇ ಚೆಲ್ಲಿಡಕ್ಕಾಯ್ತು. ಅವನ್ ಬಾಸಿಟ್ನಾಗ ಕೂಡ ಅವನ್ ಜಂಪರ್ ಒಂದು ಆಳೆ ಕೊಡ್ತೀನಿ. ಶ್ರಾವಣಿ ಹೋಗಿ ಕಳಿಸಿ ಬರ್ತಾವ ಹೊಡಿಗೆ. ಹೋಗಿ ಬರ್ತೀಯಾ? ಯಾರ ಬಯಸ ಎದಕ್ಕೆ ಬೇಡ ಅಮ್ಮಾರು? ಯಾರಣ್ಣ ನೀ ಬರ ನಗುತ್ತೀರ ಮತ್ತೆ? ಹಾಂ ಶ್ರಾವಣಿ ಮಾತಾಡ್ಸಕ್ಕೆ ಬಂದಿದ್ರು ನೋಡಿ. ಬ್ಯಾಡ ಅಂದ್ಯಾ, ನಾ ಬ್ಯಾಡ ಅಂದ್ರೆ ಬಂದಾರ ನೋಡಿ. ಎಲ್ಲ ಆರಾಮಾಗೈತೆ ಅಂದ್ಯಾ, ಈಗ್ಲೇನು ಬಂದ ಪರ್ಸನ. ಐದ್ರ ಬಸ್ಸಿಗೆ ಓದ್ತಿದ್ರಲ್ಲ. ಹ್ಞೂ 6 ಬಸ್ ಐತೆ ಅಳಬೇ 6 ಬಸ್. ನೀನು ಅವಾಗ ಏನ್ರು ಉಣಿಸ್ಲಿಲ್ಲ ಮಲ್ಲು ಮೊದ್ಲೇರು ಉಣ್ತಿದ್ನೇ ಮಾಡ್ದ ಅಪ್ಪಗ. ಬಾರಿ ಬೇಕದ ಅಲ್ಲಿ ನೋಡಲೇ ಅಂತ ಹೇಳ್ತಾನ. ಈ ಮುಖ ಇದ್ದಾನ್ರಿ ನಮ್ಮ ಪರ್ಸು. ಹಾಂ ನೋಡಿ, ಅಮ್ಮನ ಕೈ ರೊಕ್ಕ ಸೋದ ಜೀರೋ ಸೋಡಾ ತೊಗೊಂಬಂದಾರ. ಚಲ ಬೇಡ ಕುಡಿ. ನೀ ಏನು ತೊಯ್ದಪ್ಪು? ನೀ ಏನು ತೊಯ್ದಿ? ಮ್ಯಾಂಗೋ. ಹಾಂ ಮ್ಯಾಂಗೋ ಜ್ಯೂಸ್. ಮತ್ತು ಬಾದಾಮಿ ಸಿಗ್ಲಿಲ್ಲ ಇಲ್ಲಿ? ಬಾದಾಮಿ ಸಿಗಲ್ಲಪ್ಪ ಇಲ್ಲಿ. ಮುದ್ದೆ ಕಳಿಸಿ ಬರ್ತೀಯ ಸರ ನೀವು? ಇವತ್ತು ದಿನ ಇರೋದ್ರೆ ಹೆಂಗೆ ಮಾಡ್ತಾವ ನಮ್ಮವ್ವ. ಶ್ರಾವಣಿ ಹಂಗೆ ಯಾಕದು? ಅವಾಗ ಏನ್ರ ಉಣಿಸ್ಲಿಲ್ಲ ಮಲ್ಲು.
ಏನು ತೋತೀವ ಅಲ್ಲಿ ಹಿಂಗೆ ಬರ್ತೀರಿ ಹಿಂಗೆ ಹೋಗ್ಬಿಡ್ತೀರಿ ಹೋಗ್ತೀರಾ ಪರ್ಸನ್ ಉಣ್ಲಿಲ್ಲ ನೋಡು ಪಾಪದು ಪರ್ಸು ಬಾಯ್ ಮಾಡಿ ಮಮ್ಮಿಗೆ ಬಾಯ್ ಕೆಮ್ಮಕ್ಕೋತೈತಿ ನೀರು ಚೇಂಜ್ ಆಗಿ ಶ್ರಾವ್ ನೀನು ಓದಿ ಏನು ಕಳ್ಸಕ್ಕೆ ಅಮ್ಮಾರನ ಹೌದು ಪರ್ಸು ಬೂಟ್ ಕೊಡು ಸಿದ್ಧಾರ್ಥ ಇರ್ತೀಯಾ ಇಲ್ಲೇ ಅಪ್ಪು ಅವ ಅಂಗಿ ಕೊಡಲ್ಲ ನೋಡಪ್ಪ ನನಗೆ ಇಲ್ಲಿ ನೋಡ ಅಪ್ಪಾಜಿಗ ನೋಡಲ್ಲವ ಪರ್ಸನ್ನಾಗ ಬಾ ಅವ್ರದ್ದೇನು ತಲೆ ಇಲ್ಲ ಕೆಟ್ಟ ಅವಸರ ಮಾಡ್ತಾವ್ರಿ ಮಾಮಾರ ನಿಂತಾರಿ ಮುದ್ದೆದಾಗ ಬಾಟ್ಲಿ ನೀರು ತುಂಬ್ಕೊಳ್ಳೋಣ ನಾವೇ ಐತೆ ನೀರಿನ ಬಾಟ್ಲಿ ಇರ್ಲಿ ನೋಡಿ ಇವತ್ತು ನಾ ಹೊಂಟ್ರು ಮತ್ತೆ ಯಾವ ಬರ್ತೀರವ ನೀವು ಅದು ಈ ಶ್ರಾವಣಿ ಮಾತಾಡ್ಸ್ತೀನಿ ಯಾವ್ದ ಬಂದ್ರು ಇನ್ನು ದೊಡ್ಡರಾತಾರಲ್ಲ ಜಾತ್ರೆ ಪಾತ್ರೆ ಬರಾಕತ್ರಿನ ದೊಡ್ಡರಾದ್ರ ಅಂದ್ರ ಗುರಾಮ್ ನೋಟ್ ಯಾತ್ರೆಗೆ ಅವಡು ಆಯವ ಬಾಯ್ ಮಾಡ್ತೀನಿ ಅಯ್ಯವ ನಿನಗೆ ಡಬಡೆ ಬಿಟ್ಟೈತಿ ನಾ ಬಟ್ಟೆ ಬಂಡೆ ನೀವು ಇದು ಇಲ್ಲಿ ಬಿಡು ಮಾಡು ಮಾಡ್ತೀನಿ ಎಟ್ಟತ್ತಾಗತ್ತೆ ಒಂದು ತಾಸನೇ ಬಟ್ಟೆ ಬಂಡೆ ಅಮ್ಮ ನಡಿಯವ ಹೋಯ್ ಬಾವಿ ಹುಷಾರ್ನ ಹುಡುಗ್ರು ಚಿಕ್ಕಮ್ಮನ ಮಗಳು ಅಕ್ಕ ಬಂದಿದ್ರು ಶ್ರಾವಣಿಯರು ಕಳ್ಸಕ್ಕೆ ಹೋಗ್ಯಾವ ಶ್ರಾವಣಿ ಕುಮಾರ ಕಳ್ಸಕ್ಕೆ ಹೋಗ್ಯಾರ ಇನ್ನೂ ಹೋಮ್ವರ್ಕ ಬರ್ದಿಲ್ಲ ಅವರು ಟೈಮನು ಭಾಳ ಆಗೈತ್ರಿ ಉಸು ಬಟ್ಟೆ ಅಕ್ಕ ಎರಡು ಲಂಗ ಹಿಡಿಯಾಕೆ ತಂದಿದ್ಲು ಹಿಡಿದಾಲ ನೋಡಿ ಬರೀ ಮಾತು ಹೇಳೋದು ಇದೇ ಆಯಿತು 4:15 ಆಯ್ತು ನೋಡಿ ಟೈಮು ಬರೀ ಮನೆ ತುಂಬ ನೋಡ್ತಿರ್ಬೇಕು ಸಾಮಾನು ಎಲ್ಲಿ ಬೇಕು ಹಂಗೆ ಬಿದ್ದಾವು ಇವಿಷ್ಟು ಎತ್ತಿಡ್ತೀನಿ ರೀ ತಂಗಿ ಮಕ್ಕಳಿಗೆ ಇಬ್ಬರಿಗೊಂದು ಅಂಗಿ ಕೊಟ್ಟೆ ತಂಗಿಗೊಂದು ಪತ್ಲ ಕೊಟ್ಟೆ ಭಾಳ ದಿನಕ್ಕೆ ಬಂದಾಡ್ರಿ ತಂಗಿ ಬಂದಿದ್ದೇ ಇಲ್ಲ ಒಟ್ಟ 3 ಗಂಡ್ರಿ ಹೆಣ್ಣು ಅಂತಂದು 3 ಗಂಡು ಮಕ್ಕಳಾಗ್ಯಾರ ನೋಡ್ರಿ ಅಡುಗೆ ಮನ್ಯಾಗ ಅಲ್ಲಿದ್ದಾರೆ ಎಲ್ಲ ಬಾಂಡೆ ತಿಕ್ಬೇಕ್ರಿ ಸಂಜೆಗೆ ಮತ್ತು ಅಡುಗೆ ಐತಿ ಸೇಬು ಹಣ್ಣು ದಾಳಂಬ್ರಿ ಹಣ್ಣು ದಾಳಂಬ್ರಿ 200 ರೂಪಾಯಿ kg ಅಂತ್ರಿ 4 ಹಣ್ಣು ಎರ್ಯಾವ್ರಿ 1 kg ಎಷ್ಟು ತುಟ್ಟು ನೋಡಿ ಬ್ಯಾಸಿಗೆ ಸಿಗಲ್ಲ ಅಂತ್ರಿ ದಾಳಂಬ್ರಿ ಹಣ್ಣು ಒಂದು ಶ್ರಾವಣಿಗೆ ಕಟ್ ಮಾಡಿ ತಿನ್ಸಿದ್ಲ ಅಕ್ಕ ಹಿಂಗೆ ಬಜ್ಜಿ ನೋಡಿ ಬಜ್ಜಿ ತರಿಸಿದ್ದೆ ಇಲ್ಲೇ 100 ರೂಪಾಯ್ದು ಪಾನಕ ಮಾಡಿದ್ದೆ ಬಜ್ಜಿ ತರಿಸಿದ್ದೆ ದೋಸೆ ಕೊಟ್ಟೆ ತಿಂದರು ತಂಗಿನೂ ಬುತ್ತಿ ಮಾಡ್ಕೊಂಬಂದಾಡ್ರಿ ಚಪಾತಿ ಪಲ್ಯ ಮಾದ್ಲಿ ನೋಡಿ ತಂಗಿ ಬುತ್ತಿ ಮಾಡ್ಕೊಂಬಂದ ಅಕ್ಕ ಅವ್ವ ತಿನ್ನಕ್ಕೆ ತೊಗೊಂಬಂದ ನೋಡಿ ಎಷ್ಟೊಂದು ಚಪಾತಿ ಮಾಡ್ಕೊಂಬಂದ ಹೊಡಿಲಿ ನೋಡಿರಿ ಇಷ್ಟು ಚಪಾತಿ ಅದಾವು ಸಂಜೆ ಊಟಕ್ಕೆ ಇದ್ರಾಗ ಒಂದು ಸ್ವಲ್ಪ ಹುಂಚಿಕಾಯಿ ಖಾರ ಏನಂತ ತೊಗೊಂಬಂದಾಡ್ರಕ್ಕಿ ಸಂಜೆ ಕಡೆಗೆ ಐತಿ ಹೋಗಿ ಕಳಿಸಿ ಬಂದು ನೋಡಿ ಇವರು ತಮ್ಮಿಲ್ಲ ಹೆಂಗೊಂದು ತಮ್ಮಿಲ್ಲ ನೀನು ಶ್ರಾವಣಿ ಸೇಬು ಹಣ್ಣು ಮೋಸಂಬಿ ಹಣ್ಣು ನಾನೇನು ತರಕ್ಕೆ ಹೋಗ್ಬೇಕಂತ ಇದ್ನಲ್ಲ ಹೋಲಿಲ್ರಿ ಈಗ ಸೇಬು ಅಂತಂದಾರ ಮೋಸಂಬಿ ಹಣ್ಣು ಇದು ದಾಳಂಬ್ರಿ ಹಣ್ಣು ಒಂದು ಕಟ್ ಮಾಡಿ ತಿಂದಾರ ಇನ್ನೂ 3 ಹಣ್ಣು ಅದ ನೋಡಿ 200 ರೂಪಾಯಿ ಅಂತ ನೋಡಿ ನಾವು ಯಾವಾಗ ತರಬೇಕು ರೀ 200 ರೂಪಾಯಿ ಕೊಟ್ಟು 1 kg ಬಾಳೆ ಅಂತ ತೊಗೊಂಬಂದಾರ ಬಾಳೆಹಣ್ಣು ಫ್ರಿಜ್ ಇದ್ದಾಡ ಚಿಕ್ಕಮ್ಮ ಏನೈತೆ ಒಂದು ಅಲಸಂದಿ ಕಾಳಿದ್ದು ಅಂತ ಅಲಸಂದಿ ಕಾಳು ಕಟ್ಕೊಂಬಂದ ಅವಡಿ ಇಷ್ಟು 1 ಡಜನ್ ಬಾಳೆಹಣ್ಣು ಬ್ರೆಡ್ ಜಿಲೇಬಿ ಇದು ಬಿಸ್ಕಿಟ್ ಕುರ್ಕುರೆ ತಂದಿದ್ರು ಚಿನ್ನಿಯರು ತಿಂದಾರ ನೋಡಿ ಜಿಲೇಬಿ ಹಿಂಗೆ ತಂಗಿ ಬ್ಯಾಳೆ ಪಲ್ಯ ಮಾಡ್ಕೊಂಬಂದವಡಿ ಸಾಂಬಾರು ಇತ್ತಲ್ಲ ಕಾಶಿ ಹಂಗೆ ಇಟ್ಟೀನಿ ಮತ್ತು ಮಾದ್ಲಿನ ಮಾಡ್ಕೊಂಬಂದಾಡ್ರಿ ತಂಗಿ ನೋಡಿರಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ನೋಡಿ ಇಷ್ಟೆಲ್ಲ ತಿನ್ನಕ್ಕೆ ತೊಗೊಂಡು ಶ್ರಾವಣಿ ಆಯ್ತಾರ ಮನ್ಯಾಗ ಇರ್ತಾಳೆ ಅಂಥೇಳಿ ಬಂದು ಮಾತಾಡಿಸಿ ಹೋದ್ರು ನೋಡಿ ತಂಗಿಯರು ಜೀವ ಹಾಳಾಕತ್ತಿತ್ತು ಉಸಿರು ಹೋದ್ರಲ್ಲ ಬರ್ರಿ ಎಲ್ಲ ಮನೆಯೆಲ್ಲ ಎತ್ತಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡು ಕಸ ಗುಡಿಸಿ ಮುಸ್ರಿ ತಿಕ್ಕಿ ಬಟ್ಟೆ ಹೋಗೋದು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಅಷ್ಟು ಎಲ್ಲ ಬಟ್ಟೆ ತೊಳೆದೆ ಪಾತ್ರೆನೂ ತಿಕ್ಕಿದೆ ಟೈಮು 6 ಗಂಟೆ ಆಗಿ ಬಂತು ನೋಡಿ ಹಿಂಗೆಲ್ಲ ಕ್ಲೀನ್ ಐತಿ ನೋಡಿರಿ ಇಷ್ಟು ಬಾಂಡೆನೂ ತಿಕ್ಕಿನಿ ಬಾಂಡೆ ಬಟ್ಟೆ ಮನೆ ಕಸ ಗುಡಿಸೋದು ಎಲ್ಲ ಕ್ಲೀನ್ ನೋಡಿರಿ ಇವೆಲ್ಲ ಕ್ಲೀನ್ ಆಗೈತೆ
ನಾಯಿ ನೀರು ಬಂದು ತುಂಬ್ಕೋಬೇಕು. ನೋಡ್ತಿರ್ಬೇಕು ಎಲ್ಲ ಮನೆ ಕಸ ಗೂಡಿಸಿ ಉಸ್ಸರು ಅಕ್ಕ ತಂಗಿ ಆಂಟಿ ಹೋಗಿ ಇಷ್ಟು ಕಸ ಗೂಡಿಸ್ಕೊಂಡು ಉಸ್ಸು ಬಾಂಡೆ ತಿಕ್ಕಿದೆ. ಉಸ್ಸು ಬಾಂಡೆ ತಿಕ್ಕೊಂಡು ಬಟ್ಟೆ ಹೋಗೋದು. ಪೂಜೆ ಮಾಡಿ ನೋಡಿ. ಇವತ್ತು ನಿನ್ನೆ ಮನೆ ಗುರುವಾರ ರಾಯರ ಪೂಜೆ ಮಾಡಿದ್ದಿಲ್ಲ. ಇವತ್ತು ಮನೆ ದೇವ್ರ ವಾರ ರಾಯರ ಪೂಜೆ ಎಲ್ಲ ಕಂಪಲ್ಸರಿ ಮಾಡಿ. ಕರೆಂಟ್ ಬಂದು ನೋಡಿ ಇವಾಗ ಜಸ್ಟ್ ನೋಡಿ ಎಲ್ಲ ಕಸ ಹುಡುಗೀನಿ. ಇನ್ನು ಅಂಗಳ ಕಸ ಹುಡುಗಬೇಕ್ರಿ. ಪ್ಯಾನ್ ಹಚ್ಕೊಳಕ್ಕೆ ಎಲ್ಲ ಐತೆ ನೋಡಿ. ಹತ್ತು ಬಾರ್ದಪ್ಪ ಹಂಗಾರ ಆಟಿ ಮ್ಯಾಗಾರ ಲಕ್ಷ್ಮಿ ಸಾಮಾಡಕ್ಕಿ ನೋಡಿ. ಅಷ್ಟು ಮನೆ ಕಸ ಹುಡುಗೀನಿ. ಮನೆ ಅನ್ನಂಗೆ ಇದ್ದಿದ್ದಿಲ್ಲ ಆಕಾರ, ಅಷ್ಟು ಗಬ್ಬೆ ಇದ್ದಿತ್ತು. ಇನ್ನು ಅಂಗಳ ಒಂದು ಹುಡುಗಿನಿ ಅಂದ್ರೆ ಆಯಿತು. ಬರೀ ಅಂಗಳ ಕಸ ಗೂಡಿಸಿ ಅಂಗಳಕ್ಕೆ ನೀರು ಹೊಡೆದು ಇವ್ರನ್ನ ಏನು ಹೋಮ್ವರ್ಕ ಬರಲ್ಲ ನೋಡಿ ಇಬ್ಬರು. ಇವ್ರು ಹೋಮ್ವರ್ಕ ನೋಡ್ತೀನಿ, ಒಂದಿಷ್ಟು ಹೋಮ್ವರ್ಕ ಬರೆಸ್ತೀನಿ. ಟೈಮ್ 6:10 ನಿಮಿಷ ಕಮ್ಮಿ ಐತೆ. ನಾ ಬಿಸಿಲು ಉರಿತೈತಿ ರೀ. 7 ಗಂಟೆ 7:30 ತನಕ ಬೆಳಕಿರುತ್ತೆ ನೋಡಿ. ಈ ಮಾತ್ರ ಒಮ್ಮೆ 6 ಗಂಟೆಗೆ ಹೊತ್ತು ಮುನುಗುತ್ತಾ. ಈಗ 7 ಗಂಟೆ ಆದರೆ ಬೆಳಕಿರುತ್ತೆ ನೋಡಿರಿ. ಫೈನಲ್ಲಾಗಿ ಎಲ್ಲರದು ಊಟ ಆಯಿತು. ಶ್ರಾವಣಿ ನೋಡಿ ಬುಕ್ ಹಂಗೆ ಇಟ್ಟಾಳ, ಹೋಮ್ವರ್ಕ್ ಬರ್ದಾಳ. ಇನ್ನಿಷ್ಟು ಹೋಮ್ವರ್ಕ್ ಇದ್ದಿರಬೇಕು. ಶ್ರವಣ ಕುಂಬಾರನ ಕದ ಹಾಕೊಂಬರಕತ್ತ ನೋಡಿ. ಕದ ಹಾಕೊಂಬಂದ್ಯಪ್ಪ ನಡಿ. ಹಾಸಿ ನಡಿ. ಗುಡ್ ನೈಟ್. ಬರ್ರಿ ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ. ಗುಡ್ ನೈಟ್.